ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ವಸ್ತು ಸ್ಫೋಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸ್ಫೋಟ ಆಗಿದೆ. ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ವಸ್ತು ಸ್ಫೋಟ ಆಯಿತು. ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಆಗಿರುವಂತಹ ಸ್ಫೋಟ ಇದು. ಸ್ಫೋಟದ ಬಗ್ಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಪೇಂಟಿಂಗ್ ಶೈನಿಂಗ್ ಆಗಿ ಬಳಸುವ ಕೆಮಿಕಲ್, ಇದರಿಂದ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಕೆಮಿಕಲ್ ಇರುವ ಪೇಂಟ್ ಹಾಕಿ ಅಲ್ಲಾಡಿಸುವಾಗ ಸ್ಫೋಟ ಆಗಿದೆ. ಸ್ಫೋಟದಿಂದ 8 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೋಕೋ ತಂಡದಿಂದ ಸ್ಫೋಟಕ್ಕೆ ಕಾರಣವಾದ ವಸ್ತುಗಳನ್ನ ಸಂಗ್ರಹಿಸಲಾಗಿದೆ. 6 ತಿಂಗಳ ಅವಧಿಯಲ್ಲಿ 2ನೇ ಬಾರಿ ಸ್ಫೋಟ ಸಂಭವಿಸಿರೋದು. ಪದೇ ಪದೇ ನಡೀತಾ ಇರುವ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ವಸ್ತು ಸ್ಫೋಟ ಆಗಿಬಿಡ್ತು. ಯಾಕೆ, ಏನು, ಎತ್ತ, ಹೇಗಾಯ್ತು, ಏನು ಕಾರಣ? ಸಹಜವಾಗಿ ಆತಂಕ ಇದ್ದೇ ಇತ್ತು. ಸೊ ಈಗ ಗೊತ್ತಾಗಿರುವಂತಹ ವಿಚಾರ, ಪೇಂಟಿಂಗ್ ಶೈನಿಂಗ್ಗಾಗಿ ಬಳಸುವ ಕೆಮಿಕಲ್ನಿಂದ ಈ ಸ್ಫೋಟ ಆಗಿದೆ ಅಂತ ಹೇಳಿ ಬಹಳ ಹುಷಾರಾಗಿರ್ಬೇಕು. ಈ ಪೇಂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮನೆ ಗೋಡೆಗಳು ಶೈನಿಂಗ್ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನೋ ಬಳಸ್ತಾರೆ, ಕೆಮಿಕಲ್ಗಳನ್ನ ಬಳಸ್ತಾರೆ. ಬಟ್ ಆ ಕೆಮಿಕಲ್ ಈ ರೀತಿಯಾಗಿ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದು ನಿಜಕ್ಕೂ ಕೂಡ ಡೇಂಜರಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಳಿಗ್ಗೆ 8:30 ಸುಮಾರಿಗೆ ನಿಗೂಢ ವಸ್ತು ಒಂದು ಸ್ಫೋಟಗೊಂಡಿರುವಂಥದ್ದು. ಆ ನಿಗೂಢ ವಸ್ತು ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ 6 ಜನರಿಗೆ ಗಂಭೀರವಾದ ಗಾಯವಾಗಿರುವಂಥದ್ದು. ಅಂತಂದರೆ ಮೊಳಕೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಒಂದು ವಸ್ತು ನಿಗೂಢವಾಗಿ ಸ್ಫೋಟಗೊಂಡಿರುವಂಥದ್ದು. ನಾನು ಸದ್ಯಕ್ಕೆ ಅದೇ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಗ್ರಾಮದ ಈ ಸ್ಥಳದಲ್ಲಿ ಸಾಕಷ್ಟು ಅಂತಂದರೆ ಈ 6 ತಿಂಗಳ ಅವಧಿಯಲ್ಲೂ 6 ಬಾರಿ ನಿಗೂಢವಾಗಿ ಸ್ಫೋಟಗೊಂಡಿದೆ. ಈ ಹಿಂದೆ ಕೂಡ ಒಬ್ಬನ ಕಾಲು ಕೂಡ ಕಟ್ಟಾಗಿರುವಂಥದ್ದು. ಈಗ ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ 6 ಜನರಿಗೆ ಗಂಭೀರವಾಗಿ ಗಾಯವಾಗಿರುವಂಥದ್ದು. ಸದ್ಯಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಡಿವೈಎಸ್ಪಿ ಹುಮ್ನಾಬಾದ್, ಇಡೀ ಬೀದರ್ ಜಿಲ್ಲೆಯ ಪೊಲೀಸರ ತಂಡ ಮತ್ತು ಶ್ವಾನ ದಳ ಆಗಿರ್ಬೋದು, ಮತ್ತೆ ಬಾಂಬ್ ನಿಷ್ಕ್ರಿಯ ದಳ, ಮತ್ತೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿ ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಒಂದು ಸ್ಥಳದಲ್ಲಿ ಆ ಒಂದು ಸ್ಫೋಟಗೊಂಡಿದೆಯಲ್ಲ, ಆ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಖುದ್ದು SP ಅವರು ಕೂಡ ಸ್ಥಳದಲ್ಲಿದ್ದಾರೆ. ಸಾಕಷ್ಟು ಒಂದು ಆತಂಕ, ಈ ಒಂದು ಗ್ರಾಮದ ಜನರಿಗೆ ಆತಂಕದ ವಾತಾವರಣ ಸದ್ಯಕ್ಕೆ ಇಲ್ಲಿ ಮನೆ ಮಾಡಿರುವಂಥದ್ದು. ಅಂತಂದ್ರೆ ಈ ಒಂದು ಸ್ಫೋಟಗೊಂಡಿರುವಂತಹ ಸ್ಥಳದಿಂದ ಸಾಕಷ್ಟು ದೂರ ಹೋಗಿ ಜನರು ಕೂಡ ಆ ಒಂದು ಸ್ಥಳದಲ್ಲಿ ನಿಂತು ಇದನ್ನ ನೋಡ್ತಾ ಇದ್ದಾರೆ. ಏನಾಗ್ತಿದೆ ನಮ್ಮ ಗ್ರಾಮದಲ್ಲಿ, 6 ತಿಂಗಳ ಅವಧಿಯಲ್ಲಿ 6 ಬಾರಿ ಸ್ಫೋಟಗೊಂಡಿದೆ ಅಂತ ಜನರು ಕೂಡ ಒಂದು ಭಯದ ವಾತಾವರಣದಲ್ಲಿ ಸಾಕಷ್ಟು ಒಂದು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಸ್ಫೋಟಗೊಂಡಿರುವಂತಹ ಸ್ಥಳದಲ್ಲಿ ಇದ್ದೀನಿ. ಮೊಳಕೇರ ಗ್ರಾಮದ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಸ್ಥಳದಲ್ಲಿ ನಿಗೂಢವಾಗಿ ಒಂದು ವಸ್ತು ಸ್ಫೋಟಗೊಂಡಿದೆ. ಆ ಒಂದು ವಸ್ತು ಸ್ಫೋಟಗೊಂಡ ಬೆನ್ನಲ್ಲೇ 6 ಜನರಿಗೆ ಸಾಕಷ್ಟು ಒಂದು ಗಂಭೀರವಾಗಿ ಗಾಯಗೊಂಡಿದೆ. ಏನು ಬೆಳಿಗ್ಗೆ ಶಾಲೆಗೆ ಹೋಗ್ತಿರುವಂತಹ ಮಕ್ಕಳು ಕೂಡ, ಅವರಿಗೂ 4 ಜನ ಶಾಲಾ ಮಕ್ಕಳಿಗೆ ಗಾಯವಾಗಿದೆ. 75 ವರ್ಷದ ಓರ್ವ ವೃದ್ಧನಿಗೂ ಕೂಡ ಗಾಯವಾಗಿರುವಂಥದ್ದು. ಒಟ್ಟು 75 ವರ್ಷದ ವೃದ್ಧ ಮತ್ತು 4 ಜನ ಶಾಲಾ ಮಕ್ಕಳು ಸೇರಿ ಒಟ್ಟು 6 ಜನರಿಗೆ ಈ ಒಂದು ಸ್ಥಳದಲ್ಲಿ ಸ್ಫೋಟಗೊಂಡಿರುವ ಹಿನ್ನೆಲೆಯಲ್ಲಿ 6 ಜನರಿಗೆ ಗಂಭೀರವಾಗಿ ಗಾಯವಾಗಿರುವಂಥದ್ದು. ಅವರಿಗೆ ಸದ್ಯಕ್ಕೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅದರಲ್ಲಿ ಏನು ಗಂಭೀರವಾಗಿ ಗಾಯಗೊಂಡಿರುವಂತಹ ಇಬ್ಬರಿಗೆ ಅಂತಂದ್ರೆ ಹೈದರಾಬಾದ್ಗೆ ಒಬ್ಬರಿಗೆ ಮತ್ತು ಸೋಲಾಪುರ್ಗೆ ಕೂಡ ರವಾನೆ ಮಾಡಿ ಅಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಆಂಬ್ಯುಲೆನ್ಸ್ ಆಗಿರ್ಬೋದು, ಶ್ವಾನ ದಳ ಆಗಿರ್ಬೋದು, ಮತ್ತೆ ಬಾಂಬ್ ನಿಷ್ಕ್ರಿಯ ದಳ, ಪೊಲೀಸ್ ತಂಡ, ಬೀದರ್ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಒಂದು ಹುಮ್ನಾಬಾದ್ನ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತಾವು ಗಮನಿಸಬಹುದು, ಇದೇ ಒಂದು ಸ್ಥಳದಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರಾಗಿರ್ಬೋದು ಮತ್ತೆ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಒಂದು ರೀತಿಯಲ್ಲಿ ಪದೇ ಪದೇ ಈ ಗ್ರಾಮದಲ್ಲಿ ಹೀಗೆ ಸ್ಫೋಟಗೊಳ್ತಿದೆ ಅನ್ನೋದು ಕೂಡ ಸಾಕಷ್ಟು ಒಂದು ಅಧಿಕಾರಿಗಳಿಗೂ ಕೂಡ ಒಂದು ತಲೆ ನೋವಾಗ್ತಾ ಇರುವಂತದ್ದು. ಸಾಕಷ್ಟು ಯಾವ ಕಾರಣಕ್ಕೆ ಈ ಒಂದು ಸ್ಫೋಟಗೊಂಡಿದೆ ಅನ್ನೋದು ಕೂಡ ತನಿಖೆಯ ಬಳಿಕವೇ ಗೊತ್ತಾಗಬೇಕಾಗಿರುವಂತದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.